ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಸಿಟ್ಟಲ್ಲಿ ಸರಳ ಅಡುಗೆನೇ ಮಾಡಿರಲ್ಲ. ಅಲ್ಲಿ ರಾಣಿ ಅಂತೂ ಲೋಹಿತ ಹೇಳಿರೋ ಮಾತಿಗೆ ತುಂಬ ಬೇಜಾರಾಗಿರ್ತಾಳೆ. ಸತ್ಯ ಬಂದು ಕೇಳ್ತಾನೆ, ಯಾಕೆ ರಾಣಿ ಇಷ್ಟು ಬೇಜಾರಲ್ಲಿದೆಯಲ್ಲ, ಏನು ಹೇಳು ಅಂದಾಗ ಲೋಹಿತ ಹಿಂದೆನೇ ಕಣ್ಸನ್ನೆಲೆ ಹೇಳಬೇಡ ಅಂತ ಹೇಳ್ತಿರ್ತಾಳೆ. ರಾಣಿ, ಏನಿಲ್ಲ ಮಾವ, ಆ ಥರ ಏನಿಲ್ಲ. ಇಲ್ಲ, ನೀನು ತುಂಬ ಸಪ್ಪಗಾಗಿದೆಯಾ, ಏನಾಯಿತು ಹೇಳು ಅಂತ ಸತ್ಯ ಎಷ್ಟು ಕೇಳಿದ್ರು ಇಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ, ಓ ಹಾಗಾದರೆ ನಿಮಗೆಲ್ಲ ಹಶು ಆಗಿರಬೇಕು, ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಸತ್ಯ ಹೇಳ್ತಾನೆ. ಸರಿ ಅಂತ ಸತ್ಯ ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾನೆ. ಏನು ಮಾಡಲಿ ಅಂತೇಳಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಉಪ್ಪಿಟ್ಟು ಮಾಡ್ತಾನೆ. ಅವನು ಮಾಡ್ತಿರೋ ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಘಮ ಅಂತೂ ಚೆನ್ನಾಗಿ ಬರ್ತಾ ಇರುತ್ತೆ. ಸರಳ ಇದ್ದಳು, ಅಯ್ಯೋ ದೇವರೇ, ನೋಡಿ ಇವರಿಗೊಂಚೂರು, ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಉಪವಾಸ ಇದ್ದೀನಿ, ನನ್ನ ಮೇಲೆ ಅವರಿಗೊಂಚೂರು ಪ್ರೀತಿನೇ ಇಲ್ಲ, ನಾನು ಹೇಗಿದ್ದೀನಿ ಏನು ಅಂತ ಕೇಳೋದೇನೆ ಉಪ್ಪಿಟ್ಟು ಮಾಡ್ತಿದ್ದಾರಲ್ಲ ಅಂತ ಸರಳ ಹಿಂದೆಯಿಂದನೇ ಮಾತಾಡ್ತಾ ಇರ್ತಾಳೆ. ಈ ಕಡೆ ಲೋಹಿತ್ ತೇಜುಗೆ ಮನೆಯನ್ನೆಲ್ಲ ತೋರಿಸ್ತಾ ಬರ್ತಾ ಇರ್ತಾಳೆ. ಆದರೆ ರಾಣಿ ಮಾತ್ರ ತುಂಬ ಬೇಜಾರಲ್ಲಿ ನಿಂತ್ಕೊಂಡಿರ್ತಾಳೆ. ಚಂದು ಬಂದು, ಯಾಕೆ ರಾಣಿ ಬೇಜಾರಲ್ಲಿದೆಯಾ, ಏನಾಯಿತು, ಲೋಹಿತ ಹೇಳೋದ ಬಗ್ಗೆನೇ ನೀನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಹೌದು ಚಂದು, ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ರಾಣಿ ಹೇಳ್ತಾಳೆ. ಅಯ್ಯೋ ಬಿಡು, ಅಮ್ಮ ಮನೆ ಬಿಟ್ಟು ಹೋಗಿಲ್ಲ ತಾನೆ, ಅವಳು ಏನು ಹೇಳಿದೇಳು, ಅಮ್ಮ ಏನಾರು ಮನೆ ಬಿಟ್ಟು ಹೋದರೆ ನೀನು ಮನೆಯಿಂದ ಹೋಗಬೇಕು ಅಂತ ಹೇಳಿದ್ದು, ಆದರೆ ಅಮ್ಮ ಇಲ್ಲೇ ಇದ್ದಾರಲ್ಲ, ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಚಂದು ಕೇಳ್ತಾನೆ. ಅಷ್ಟೊತ್ತಿಗೆ ರಾಣಿ ಇದ್ದಳು, ಇಲ್ಲ ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಲ್ಲ ಚಂದು ಅಂತ ಹೇಳೋಷ್ಟೊತ್ತಿಗೆ ಅಲ್ಲಿ ತೇಜು ಮತ್ತು ಲೋಹಿತ ಬರ್ತಾಳೆ. ಇದು ಯಾರ ರೂಮು ಅಂತ ತೇಜು ಕೇಳ್ತಾನೆ. ಇದು ನಂದು ಮತ್ತು ನಮ್ಮ ಅಣ್ಣ ಚಂದುದು ಇಬ್ರದ್ದು ರೂಮು ಅಂತ ಲೋಹಿತ ಹೇಳ್ತಾನೆ. ಆವಾಗ ತೇಜು ಇದ್ದವನು, ನಿಮ್ಮಿಬ್ಬರಿಗೆ ಸಪ್ರೇಟ್ ಇಲ್ವಾ, ಇಲ್ಲ ನಾವಿಬ್ಬರು ಶೇರಿಂಗ್ ಮಾಡಿಕೊಂಡು ಒಂದೇ ರೂಮಲ್ಲಿರೋದು ಅಂತ ಲೋಹಿತ ಹೇಳ್ತಾಳೆ. ಹೌದಾ ರಾಣಿ, ನಿನ್ನ ರೂಮ್ ಎಲ್ಲಿ ಅಂತ ರಾಣಿನ ಕೇಳ್ತಾನೆ ತೇಜು. ಅಷ್ಟೊತ್ತಿಗೆ, ಅಯ್ಯೋ ರಾಣಿಗೆಲ್ಲಿದೆ ರೂಮು, ಅವಳು ಹೊರಗೆ ಮಲ್ಗೋದು ಅಂತ ಲೋಹಿತ ತೇಜುನ ಕರ್ಕೊಂಡೋಗಿ, ನೋಡು ಅವಳಿಲ್ಲಿ ಹೊರಗೆ ಮಲ್ಗೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ರಾಣಿ ಮತ್ತು ಚಂದನು ಬರ್ತಾರೆ. ಏನು, ನೀನು ಹೊರಗೆ ಮಲ್ಗೋದ, ಯಾಕೆ ಸೊಳ್ಳೆ ಅಲ್ವಾ, ಕಚ್ಚಲ್ವಾ ಅಂತ ತೇಜು ಕೇಳ್ತಾನೆ. ಅಷ್ಟೊತ್ತಿಗೆ ಲೋಹಿತ ಇದ್ದಳು, ಅವಳು ಜೈಲಲ್ಲಿರೋಳು ಅಂತ ಹೇಳೋಕೆ ಹೋಗೋತ್ತಿಗೆ ಚಂದು, ಇಲ್ಲ ಅವಳಿಗೆ ಹೊರಗೆ ಮಲ್ಗಿನೇ ತುಂಬ ಇಷ್ಟ, ಯಾಕಂದರೆ ಹೊರಗೆ ಬಿಲ್ಡಿಂಗ್ಗಳು ಕಾಣುತ್ತೆ, ನಕ್ಷತ್ರಗಳು ಕಾಣುತ್ತೆ, ತಂಪಾದ ಗಾಳಿ ಬರುತ್ತೆ, ಹಾಗಾಗಿ ಅವಳಿಗೆ ಅಲ್ಲೇ ಮಲ್ಗೋಕ್ಕೆ ಇಷ್ಟ ಅಂತ ಈ ಕಡೆ ಚಂದು ಮ್ಯಾನೇಜ್ ಮಾಡ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ತಿಂಡಿಗೆ ಕರೀತಾರೆ. ಎಲ್ಲರೂ ಉಪ್ಪಿಟ್ಟನ್ನ ತಿಂತಾರೆ. ತುಂಬ ಚೆನ್ನಾಗಿದೆ ಅಂತ ರಾಣಿನೂ ಹೇಳ್ತಾ ಇರ್ತಾಳೆ. ಈ ಕಡೆ ಸರಳ ಮಾತ್ರ, ನನಗೆ ಬೆಳಿಗ್ಗೆಯಿಂದ ಹಶು ಆಗ್ತಾ ಉಂಟು, ಏನೂ ತಿಂದಿಲ್ಲ, ಆದರೆ ಇವ್ರಿಗೆ ಯಾರಿಗೂ ನನ್ನ ಬಗ್ಗೆ ಗಮನನೇ ಇಲ್ಲಲ್ಲ, ಹೋಗಿ ನಾನೇ ತಿನ್ಬಿಡ್ಲ, ಬೇಡ, ಅದು ಯಾರು ನೋಡಿಬಿಟ್ರೆ ಮತ್ತೆ ಎಡವಟ್ಟಾಗುತ್ತೆ, ಬೇಡ ನಾನು ಹಿಂಗೆ ಇರ್ತೀನಿ, ನಾನಂತೂ ಸೋಲಲ್ಲ ಅಂತ ಸರಳ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸರಿ, ಹಾಗಾದರೆ ಎಲ್ಲರೂ ಆಟ ಆಡೋಣ ಅಂತ ಸತ್ಯ ಕಣ್ಣ ಮುಚ್ಚಾಲೆ ಆಟ ಆಡೋಕ್ಕೆ ಅಂತ ಕರ್ಕೊಂಡೋಗ್ತಾನೆ. ಈ ಕಡೆ ಕಾವೇರಿನ ನೋಡೋಕ್ಕೆ ಬಾಲ ಬರ್ತಾನೆ. ಅಷ್ಟೊತ್ತಿಗೆ ಕಾವೇರಿ ಹೇಳ್ತಾಳೆ, ಯಾಕೆ ಬಂದೆ ಮತ್ತೆ, ಗಡಿ ನನ್ನ ನೋಡೋಕ್ಕೆ ನೀನು ಯಾಕೆ ಬರ್ತಿದ್ಯಾ ಅಂತ ಕಾವೇರಿ ಸಿಟ್ಟಾಗಿ ಬಾಲನ ಕೇಳ್ತಾಳೆ. ಅಯ್ಯೋ, ನಾನು ನಿನ್ನ ನೋಡಬೇಕು ಅಂತ ಬಂದಿಲ್ಲ, ನಿನ್ನಿಂದ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತ ನಾನು ಬಂದಿದ್ದು. ಅರ್ಚನಾ ಮೇಡಮಿಗೆ ಪ್ರಜ್ಞೆ ಬಂದಿದೆ, ಆದರೆ ಅವರಿಗೆ ಹೇಳೋಕ್ಕಾಗ್ತಿಲ್ಲ. ಕೊನೆಯದಾಗಿ ಕಾಂಚನ ಮೇಡಮ್ ಯಾವತ್ತಾದರೂ ಹೇಳ್ತಾರೆ, ಅದಕ್ಕಿಂತ ಮುಂಚೆ ನೀನೇ ಹೇಳು, ಯಾಕೆ ಅವರು ಬಂದಿದ್ರು, ಏನೋ ವಿಚಾರ ಹೇಳಬೇಕು ಅಂತ ಬಂದಿದ್ರು, ಮತ್ತೆ ಏನಾದ್ರು ಜೈಲಲ್ಲಿ ಇದ್ಕೊಂಡೆ ನೀನೇನಾದ್ರು ನಮ್ಮ ವರದಾ ಬಾಸ್ ಮೇಲೆ ಪಿತೂರಿ ಮಾಡ್ತಿದ್ಯಾ, ಹೇಳು, ಆ ಸತ್ಯ ತಿಳ್ಕೊಳ್ಳೋಕ್ಕೆ ನಾನು ಬಂದಿದ್ದು ಅಂತ ಈ ಕಡೆ ಬಾಲ ಜೋರಾಗಿ ಕಾವೇರಿನ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾವೇರಿಗೆ ಸಿಟ್ಟು ಬಂದು, ನಿನಗೆ ಇಷ್ಟು ವರ್ಷ ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲ, ನೀನು ಅನ್ಕೊಂಡಂಗೆ ನೀನು ವರದಾ ಬಾಸು ತಪ್ಪು ಮಾಡಿರೋದು, ನಾನೇನು ತಪ್ಪು ಮಾಡಿಲ್ಲ, ನಿನಗೊಂದು ವಿಚಾರ ಗೊತ್ತುಂಟ, ನಾನು ಯಾವ ಕಾರಣಕ್ಕೂ ಸತ್ಯ ಹೇಳಲ್ಲ, ಅದ್ರ ಜೊತೆನೇ ನಾನು ಈ ಕೇಸ್ನ ಓಪನ್ ಮಾಡಿಸ್ತಿದ್ದೀನಿ, ಯಾರು ತಪ್ಪು ಮಾಡಿದ್ದು, ನೀನು ವರದಾ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತ ಸಾಬೀತು ಮಾಡಿ ನಾನು ಆಚೆ ಬಂದೇ ಬರ್ತೀನಿ, ಅವಾಗಾರು ನಿನಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ವರದಾ ಈ ಕಡೆ ಕಾವೇರಿ ಬಾಲನಿಗೆ ಹೇಳ್ತಿರ್ತಾಳೆ. ಅಯ್ಯೋ, ನಮ್ಮ ಬಾಸ್ ಏನು ಅಂತ ನನಗೆ ಗೊತ್ತುಂಟು, ನೀನು ಇದನ್ನೇ ಯಾವಾಗಲೂ ಬಂದಾಗನೂ ಹೇಳ್ತಾನೆ
ಇರ್ತೀಯ, ಆದರೆ ನಿನ್ನ ಮಾತಂತೂ ನಾನು ಕೇಳಲ್ಲ ಅಂತ ಈ ಕಡೆ ಇವರಿಬ್ಬರು ವಾದ ಮಾಡ್ತಾನೆ ಇರ್ತಾರೆ. ಈ ಕಡೆ ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಶಬ್ದ ಆಗುತ್ತೆ. ಈ ಕಡೆ ವರ್ಧ ಮಗನ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾನೆ. ಅಯ್ಯೋ, ನೀವು ನಮ್ಮನೆಗೆ ಬಂದು ತುಂಬ ಒಳ್ಳೇದಾಯಿತು, ಬನ್ನಿ, ನಿಮ್ಮ ಮಗ ಚೆನ್ನಾಗಿ ಆಟಾಡ್ಕೊಂಡಿದ್ದ ಅಂತ ಸತ್ಯ ಹೇಳ್ತಾರೆ. ಹೌದಾ, ಯಾವಾಗಲೂ ನನ್ನ ಮಗ ಒಂಟಿಯಾಗಿ ಇದ್ದ, ಇವತ್ತು ನಿಮ್ಮ ಜೊತೆಲ್ಲ ಸೇರಿ ತುಂಬ ಚೆನ್ನಾಗಿ ಅವನಿಗೆ ಖುಷಿಯಾಗಿರಬೇಕು ಅಂತ ಹೇಳ್ತಾನೆ ವರ್ಧ. ಅಷ್ಟೊತ್ತಿಗೆ ಸರಳ ಇದ್ದವರು ಕಾರ್ನ ನೋಡಿ, ಅಬ್ಬಾ ಎಷ್ಟು ದೊಡ್ಡ ಕಾರು, ನಮ್ಮ ಲೋಹಿತ ಒಳ್ಳೆ ಹುಡುಗನ್ನೇ ಫ್ರೆಂಡ್ ಮಾಡ್ಕೊಂಡಿದ್ದಾನೆ, ಇಷ್ಟು ಶ್ರೀಮಂತರನ್ನ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸತ್ಯ ಇದ್ದಳು, ಸರಳ ಹೋಗಿ ಇವರಿಗೆ ಮಜ್ಜಿಗೆ ತಗೊಂಡು ಬಾ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸರಳ, ನಮ್ಮ ಹತ್ರನೂ 2-3 ಕಾರ್ ಅವಾಗಿತ್ತು ಅಂತ ಹೇಳಿದಾಗ ಸತ್ಯಂಗೆ ಸಿಟ್ಟು ಬಂದು, ಅದೆಲ್ಲ ಅವ್ರು ಕೇಳಿದ್ರ, ಹೋಗು ಫಸ್ಟು ಅವರಿಗೆ ಮಜ್ಜಿಗೆ ತಗೊಂಡು ಬಾ ಕುಡಿಯೋಕ್ಕೆ ಅಂತ ಹೇಳ್ತಾರೆ. ಈ ಕಡೆ ತೇಜು, ನಮ್ಮಮ್ಮಂದು ನಾಳೆ ಬರ್ತಡೇ ಉಂಟು, ನೀವೆಲ್ಲ ಬರಬೇಕು ಅಂತ ಹೇಳ್ತಾರೆ. ವರ್ಧನು ಕರೀತಾರೆ. ಅಷ್ಟೊತ್ತಿಗೆ ರಾಣಿ ಇದ್ದವರು, ನಿಮ್ಮಮ್ಮ ತೀರು ಹೋಗಿದ್ದಾರಲ್ಲ. ಹೌದು, ತೀರು ಹೋಗಿದ್ದಾರೆ, ಆದರೆ ನಾವು ಪ್ರತಿ ವರ್ಷವೂ ಬರ್ಡೇ ಆಚರಿಸ್ತೀವಿ ಅವರಿಗೋಸ್ಕರ, ಹಾಗಾಗಿ ನೀವೆಲ್ಲ ಬರಬೇಕು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.